ದ್ವೇಷ ಅಳಿಸಿ ಸೌಹಾರ್ದತೆ ಬೆಳೆಸಿ ಕೆಎಫ್ ಹಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಿಂದೂ ಮುಸ್ಲಿಮರು ಜಾತಿ ಮತ ಭಾಷೆ ಭೇದ ಮರೆತು ದ್ವೇಷವನ್ನ ಅಳಿಸಿ ಸೌಹಾರ್ದತೆಯನ್ನ ಬೆಳೆಸಿಕೊಂಡು ಬಾಳಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಎಫ್ ಹಟ್ಟಿ ಹೇಳಿದರು. ಧಾರವಾಡ ತಾಲೂಕಿನ ಮೊಗದ್ ಗ್ರಾಮದಲ್ಲಿ ಅಲ್ಹೆ ಸುನ್ನತ್ ಜಮಾತ್ ವತಿಯಿಂದ ಆಯೋಜಿಸಿದ್ದ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಅನೇಕ ಹಿರಿಯರು ಸಾಕ್ಷಿಯಾಗಿದ್ದಾರೆ. ಅವರ ಆದರ್ಶವನ್ನ ಇಂದಿನ ಯುವ ಜನತೆ ಮುಂದುವರಿಸಿಕೊಂಡು ಹೋಗಬೇಕು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲ್ಹೆ ಸುನ್ನತ್ ಜಮಾತ್ ಮುತುವಲ್ಲಿ ಎಂಎ ಘಾಟ್ವಾಲೆ ವಹಿಸಿದ್ದರು. ಧರ್ಮಗುರುಗಳಾದ ಮೊಹಮ್ಮದ್ ಶಾಬೀರ್ ಹುಸೇನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವಿ ಕಸ್ಮಳಗಿ, ಬಸವರಾಜ್ ಕಲಕೇರಿ, ಸುಬಾನ್ ಸಾಬ್ ಕಳ್ಳಿಮನಿ, ಗುಡು ಸಾಬ್ ಕೋಟಿ, ಸಾವಂತ್ ಮುರ್ಕಟ್ಟಿ, ಎಸ್ಎನ್ ಕಾಳ್ಗೌಡರ್, ನಾಗಪ್ಪ ಕೊಂಪಣ್ಣವರ್, ಮಂಜುನಾಥ್ ಜಕ್ಕಣ್ಣವರ್, ರವಿ ಕೆಂಗಣ್ಣವರ್, ನಾಗರಾಜ್ ಗುಡ್ಡೆನ್ನವರ್, ಮಂಜುನಾಥ್ ಶೆರೆವಾಡ್, ನಿಂಗಪ್ಪ ಹಂಚಿನಾಳ್, ಗುಡ್ಡಪ್ಪ ಶಿವಳ್ಳಿ, ಮಹಮ್ಮದ್ ಗೌಸ್ ಚಾಂದ್ವಾಲೆ, ದುಲಾ ಬಕ್ಷ್ ಮಕಾಂದರ್ ಹಾಗೂ ರಾಧೇಸಾಬ್ ಮಕಾಂದರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ನಾಗರಿಕರು ಹಾಗೂ ಯುವ ಜನರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಾಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರನ್ನ ಸ್ವಾಗತಿಸಿದರು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. ಮೊಹಮ್ಮದ್ ಪೈಗಂಬರ್ ಅವರ ಹಬ್ಬದ ನಿಮಿತ್ತ ಎಲ್ಲರೂ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಅದರೊಂದಿಗೆ ಮೊದಲನೇದಾಗಿ ಈ ಮುಗದ್ ಅಹಲೆ ಸುನ್ನತ್ ಜಾಮಿಯಾ ಮಸ್ಜಿದ್ ವತಿಯಿಂದ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಕೆ ಹಟ್ಟಿ ಅವರಿಗೆ ನಮ್ಮ ಅಹಲೆ ಸುನ್ನತ್ ಜಾಮಿಯಾ ಮಸ್ಜಿದ್ ವತಿಯಿಂದ ಸ್ವಾಗತ ಸುಸ್ವಾಗತ. ಅಧ್ಯಕ್ಷರಾದಂಥ ರವಿ ಕಸ್ಮಳಗಿರಲು ಅಹಲೆ ಸುನ್ನತ್ ಜಾಮಿಯಾ ಮಸ್ಜಿದ್ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತ. ಅಹಲೆ ಸುನ್ನತ್ ಜಾಮಿಯಾ ಮಸ್ಜಿದ್ದಿಂದ ಸ್ವಾಗತ ಮತ್ತು ಸುಸ್ವಾಗತ. ಅದೇ ರೀತಿಯಾಗಿ ಕಸ್ಮಳಗಿ ಅವರಿಗೆ ಮತ್ತು ಮಂಜುನಾಥ್ ಶೆರೆವಾಡ, ರವಿ ಕಸ್ಮಳಗಿ ಮತ್ತು ಲಿಂಗಪ್ಪ ಹಂಚನಾಳ ಎಲ್ಲ ಇಲ್ಲಿ ನೆರವೇರಿಸಿದಂಥ ಎಲ್ಲ ಮಹನೀಯರಿಗೆ ಅಹಲೆ ಸುನ್ನತ್ ಜಾಮಿಯಾ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇವೆ. मुझे झूठ से बचना के मौजू पर चंद गुजारिशात पेश करने की सादत हासिल हुई है। मेरे अजीजों, इस्लाम सच्चाई, दयानतदारी और अच्छे अखलाक का दीन है। झूठ एक ऐसी बुरी आदत है जो इंसान की इज्जत, एतमाद और किरदार को नुकसान पहुंचाती है। एक मुसलमान की शान ये है कि वो हर हाल में सच बोले और झूठ से दूर रहे। अल्लाह ताला कुरान मजीद में इरशाद फरमाता है कि या अय्युहल्लज़ीना आमनुत्तकुल्लाह व कुनू मस्सादिकीन। तर्जुमा, ऐ ईमान वालों, अल्लाह से डरो और सच्चों के साथ रहो। रसूलुल्लाह सल्लल्लाहु अलैहि वसल्लम ने फरमाया, सच्चाई नेकी की तरफ ले जाती है और नेकी जन्नत की तरफ ले जाती है, जबकि झूठ गुनाह की तरफ ले जाता है और गुनाह जहन्नम की तरफ ले जाता है। मेरे मोहतरम हाज़रीन, हमारे प्यारे नबी हजरत मोहम्मद मुस्तफ़ा सल्लल्लाहु अलैहि वसल्लम नबुव्वत से पहले भी अस-सादिक और अल-अमीन के लक़ब से मशहूर थे, क्योंकि आप सल्लल्लाहु ने कभी झूठ नहीं बोला। यही वजह थी कि दोस्त और दुश्मन दोनों आप सल्लल्लाहु की सच्चाई और अमानतदारी के मुअत्तरिफ थे। आज के दौर में बस लोग मामूली फायदे के लिए झूठ बोल देते हैं, लेकिन याद रखना चाहिए कि झूठ वक्ती फायदा तो दे सकता है, मगर आखिर का नुकसान इबादत-ए-तमादी और अल्लाह ताला की नाराजगी का सबब बनता है। इसके बरक्स सच्चाई इंसान को अल्लाह ताला की रज़ा अता करती है। आइए आज इस बाबरकत महफिल में हम सब ये अहद करेंगे कि हम हमेशा सच बोलेंगे, झूठ से बचेंगे, वादा पूरा करेंगे, अमानतदारी इख्तियार करेंगे और अपने प्यारे नबी हजरत मोहम्मद मुस्तफ़ा सल्लल्लाहु अलैहि वसल्लम के अखलाक़ी असना को अपनी ज़िंदगी का हिस्सा बनाएंगे। अल्लाह ताला हमें हमेशा सच पर कायम रहने, झूठ से बचने और कुरान व सुन्नत के मुताबिक जिंदगी गुजारने की तौफीक अता फरमाए। आमीन। आज भी सूरज पलट सकता है तेरे वास्ते, आज भी सूरज पलट सकता है तेरे वास्ते। अपने दिल को उल्फत अहमद का काशाना बना, अपने दिल को उल्फत अहमद का काशाना बना। चांद की रिफत को छू लेना कहाँ की अकल है, चांद की रिफत को छू लेना कहाँ की अकल है। अकल तो ये है कि चांद को खुद अपना दीवाना बना। अस्सलाम वालेकुम रहमतुल्लाह।
ಪೈಗಂಬರ ಜಯಂತಿಯನ್ನು ನೀವು ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಪ್ರತಿ ವರ್ಷವೂ ನಾವು ಈ ಹಿರಿಯರ ಕಾಲದಿಂದಲೂ ಆಚರಣೆ ಮಾಡ್ಕೊತ ಬಂದಂಥ ಇದು ಒಂದು ಮೊಹಮ್ಮದ್ ಪೈಗಂಬರ ಜಯಂತಿ. ಈ ಜಯಂತಿಯಲ್ಲಿ ಭಾಗವಹಿಸಿದಂಥ ಬಸವರಾಜ್ ಕಲಿಕೆರೆಯವರೇ ಹಾಗೂ ಜಕ್ಕಣ್ಣವರೇ ಹಾಗೂ ನಮ್ಮ ಮುನ್ನಾ ಹಜ್ ಹೋಗಿ ಬಂದಾರ, ಅವರಿಗೆ ಒಂದು ಜನರಿಗೆ ಒಂದು ಆಶೀರ್ವಾದ ಅಲ್ಲಿ ಅನುಭವಗಳನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದ ಅಣ್ಣ ತಮ್ಮಂದಿರೇ ಹಾಗೂ ಶಾಲೆ ಗುರುಗಳೇ ಹಾಗೂ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರೇ ಹಾಗೂ ಈಗ ಈ ಶಾಲೆ ನಡೆಸ್ತಕ್ಕಂಥ ಗುರುಗಳೇ, ಗುರು ಮಾತೆಯರೇ, ಮಕ್ತುಮ್ ಪಕ್ಕದ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡುತ್ತಿದ್ದರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹೆಚ್ಚಾಗಿ ಪೈಗಂಬರ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಬಸವಣ್ಣವರೇ ಇರಲಿ, ಮಹಾವೀರ ಇರಲಿ ಹಾಗೂ ಅಂಬೇಡ್ಕರ್ ಇವು ಅನೇಕ ಆಚರಣೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರ ಆ ಧರ್ಮದಲ್ಲಿ ಆ ಪರಮಾತ್ಮರು ಹೇಳಿದಂಥ ವಚನಗಳಲ್ಲಿ ಏನಿದೆ ಅನ್ನೋದನ್ನು ನಾವೆಲ್ಲರೂ ಮನುಷ್ಯರು ಒಂದೇ, ನೀವು ಎಲ್ಲ ಧರ್ಮದ ಕಡೆ ಲಕ್ಷ್ಯ ಕೊಟ್ಟು ಧರ್ಮದಿಂದ ನಡಿಬೇಕು ಅನ್ನುವಂಥ ಮಾರ್ಗದರ್ಶನ ಅವರೆಲ್ಲ ನಮಗೆ ಹಾಕಿಕೊಟ್ಟಿದ್ದಾರೆ. ಆ ಒಂದು ಧರ್ಮ ಆಚರಣೆಯನ್ನು ಪ್ರತಿ ವರ್ಷ ನಾವು ಯಾವುದೇ ಮಹಾತ್ಮರಲ್ಲಿ ಅವರ ಜಾತಿ ಚೇತನೆಯನ್ನು ನಾವು ಜಯಂತಿಗಳನ್ನು ಆಚರಣೆ ಮಾಡ್ತಾ ಹೋದರೆ ಎಲ್ಲರಿಗೂ ಅದರದ್ದೊಂದು ಅನುಭವ ಬರ್ತದೆ. ನಾವು ಈಗಾಗಲೇ ಕೆಲವು ಕಡೆ ಭಾಳಷ್ಟು ಅಲ್ಲೇ ಇರೋದರಿಂದ ನಮ್ಮ ಗ್ರಾಮದಲ್ಲಿ ಅವು ಮಾತ್ರ ಯಾವಾಗೂ ಇಲ್ಲ, ಇನ್ನೂ ಆಗೋದಿಲ್ಲ, ಇನ್ನು ಆಗಬಾರ್ದು ಅನ್ನುವಂಥ ಭಾವನೆಯನ್ನು ನಾವೆಲ್ಲ ವ್ಯಕ್ತಪಡಿಸಿ ನಮ್ಮ ಗ್ರಾಮವನ್ನು ಭಾಳಷ್ಟು ಅಚ್ಚುಕಟ್ಟಿನಿಂದ ಇಟ್ಕೊಂಡು ನಾವೆಲ್ಲರೂ ಅಣ್ಣ ತಮ್ಮನಂತೆ ಬಾಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮೊಹಮ್ಮದ್ ಪೈಗಂಬರ ಹುಟ್ಟುಹಬ್ಬದ ದಿನಾಚರಣೆ. ಮೊಹಮ್ಮದ್ ಪೈಗಂಬರರು ಹೆಂಗೆ ಒಂದು ತಮ್ಮ ಸುವಾಸನೆಯನ್ನು ಬಿತ್ತಿ ಎಲ್ಲರಿಗೂ ವಾಸನೆಯನ್ನು ತೆಗೆದುಕೊಳ್ಳುವಂಥ ಮಹತ್ವದ ಧರ್ಮದ ದಾರಿಯನ್ನು ಕಲಿಸಿಕೊಟ್ಟಿದ್ದಾರೋ ಆ ದಾರಿ ಇವತ್ತಿಗೂ ನಡೀತಾ ಇದೆ. ಎಲ್ಲರೂ ಇವರು ಮುಸ್ಲಿಮ್ಸರು ಏನಾದರೂ ನಮ್ದು ಮುಕ್ತಿ ಸಿಗಬೇಕು ಅಂದ್ರೆ ಮಕ್ಕಾಕ್ಕೆ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಮಕ್ಕಾದೊಳಗೆ ಹೋಗಿ ಬಂದ್ರೆ ಸಾಕು, ಆ ಏನು ಮೊಹಮ್ಮದ್ ಪೈಗಂಬರ್ ಇದ್ರಲ್ಲ ಅದರ ಅಂಶವನ್ನು ನಾವು ಪಡೆದೇವು ಅಂತ ಸಾಕಷ್ಟು ಬದಲಾವಣೆ ಆದಂತಹ ನಾವು ಜನರನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿರೋದಕ್ಕೂ ಅಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಏನಂದ್ರೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಒಂದು ಸ್ಥಳ ಬಹಳ ಪವಿತ್ರವಾದ ಸ್ಥಳ. ಆ ಸ್ಥಳದೊಳಗೆ ಏನು ನಾವು ಹೋಗಿ ಬಂದ್ವಿ ಅಂದ್ರೆ ನಾವು ಪವಿತ್ರತೆಯನ್ನು ಪಡೆದುಕೊಂಡು ಬಂದಂಥ ಆಗ್ತತಿ ಅಂತೇಳಿ ಎಲ್ಲರೂ ಅಲ್ಲಿ ಹೋಗ್ತೀವಿ. ಆದ್ರೆ ಒಂದು ಮಹತ್ವದ ಹೇಳಬೇಕು, ಮೊಹಮ್ಮದ್ ಪೈಗಂಬರರು ಬಡತನದಲ್ಲಿ ಹುಟ್ಟಿ ಕಷ್ಟ ಸುಖದಲ್ಲಿ ಬೆಳೆದು ಬಹಳಷ್ಟು ಮುಳ್ಳಿನ ಒಂದು ತಂತಿಯ ಮೇಲೆ ಹೋದಂಗೆ ದಾಟಿ ಬಂದಂಥ ವ್ಯಕ್ತಿಗಳವರು. ಅವಾಗೂ ಸಮೇತ ಸುಮಾರು ಜನರು ಅವರನ್ನು ಬಡಿಬೇಕು ಕೊಲೆ ಮಾಡಬೇಕಂತ ಬೆನ್ನು ಹತ್ತಿದಾಗೂ ಸಮೇತ ಆ ಮೊಹಮ್ಮದ್ ಪೈಗಂಬರರು ಶಾಂತಿ ಮಂತ್ರವನ್ನು ಜನರಲ್ಲಿ ಪಠಿಸಿ ಬಹಳಷ್ಟು ಜನರಿಗೆ ಅನ್ನ ಇಲ್ಲದಾಗ ಅನ್ನವನ್ನು ದುಡಿದು ತಿನ್ನಬೇಕು, ಅವರಿಗೆ ಅನ್ನವನ್ನು ಹಾಕಬೇಕು, ಇದ್ದ ಒಂದು ರೊಟ್ಟಿಯಲ್ಲಿ ಹಸದವರಿಗೆ ಕೊಟ್ಟು ತಿನ್ನಬೇಕನ್ನುವಂಥದ್ದನ್ನು ತೋರಿಸಿದಂಥವರು ಮೊಹಮ್ಮದ್ ಪೈಗಂಬರರು. ಅಷ್ಟಲ್ಲ, ಜನರ ಆರೋಗ್ಯ, ಶಿಕ್ಷಣ, ಅನಂತರ ಬೆಳೆಯುವಂಥ ಬೆಳೆಗಳಿಗೆ ಬಹಳ ಮಹತ್ವ ಕೊಡಬೇಕು, ನಾವೆಲ್ಲರೂ ಒಂದನ್ನುವಂಥ ಭಾವನೆಯನ್ನು ತೋರಿಸಿಕೊಟ್ಟಂತಹ ಮೊಹಮ್ಮದ್ ಪೈಗಂಬರರು. ಹೆಂಗೆ ನಮ್ಮ ಮುಸ್ಲಿಂ ಸಮಾಜದೊಳಗೆ ಮೊಹಮ್ಮದ್ ಪೈಗಂಬರು ಮಹತ್ವದ ಗುರುಗಳಾದರು, ಹಂಗೆ ಬಸವಣ್ಣವರು, ಬುದ್ಧರು, ಆನಂತರ ಅಂಬೇಡ್ಕರ್ರು, ಹಲವಾರು ಯೇಸು ಕ್ರಿಸ್ತರು, ಇಂಥ ಮಹಾನ್ ಶರಣರು ಪ್ರತಿಯೊಬ್ಬರು ಹೇಳಿದ್ದು ಒಂದೇ ಮಾತು, ಏನು ಮೇಲು ಕೀಳು ಬೇಡ, ಎಲ್ಲರೂ ಒಂದಿರಬೇಕು, ಮತ್ತು ಸಮಾಜದೊಳಗೆ ನಾವು ಹಂಚ್ಕೊಂಡು ತಿನ್ನಬೇಕು, ಶಾಂತಿ ಮಂತ್ರವನ್ನು ಎಲ್ಲರೂ ಪಡಿಸ್ಬೇಕು ಅಂತ ಅಷ್ಟು ಹೇಳಿದವರು ಶಾಂತಿಯನ್ನು ಹೇಳಿದವರು. ಆ ಶಾಂತಿಯನ್ನು ನಾವು ಕಾಪಾಡ್ಕೊಂಡು ಬಂದ್ರೆ ಶಿಕ್ಷಣ, ಆರೋಗ್ಯ, ವೃತ್ತಿ ಎಲ್ಲವನ್ನ ಮಾತ್ರ ಸರಳವಾಗಿ ಬರುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನು ನಾವು ಮೂಲ ತಂತ್ರವನ್ನಾಗಿ ಅವರು ಹೇಳಿದ್ದನ್ನು ಅಳವಡಿಸಬೇಕು. ಮತ್ತು ಇಲ್ಲಿ ಈ ಸಮಾಜದವರು ಪ್ರತಿ ವರ್ಷ ಎಲ್ಲರನ್ನೂ ಕರೆದು, ಯಾವುದೇ ಸಮಾಜದವ್ರನ್ನ ಇವ್ರು ಬಿಡಂಗಿಲ್ಲ, ಎಲ್ಲ ಸಮಾಜದವ್ರನ್ನ ಕರೆದು ಈ ನಮ್ಮ ಊರೊಳಗೆ ಮುಗದೊಳಗೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಯಾವಾಗೂ ಇಲ್ಲ, ಅದನ್ನು ನಾವು ಕಂಡಿನೂ ಇಲ್ಲ. ಈಗೇನಾಗೈತಿ, ಪ್ರತಿಯೊಂದರಾಗೂ ನಾವು ಹೆಂಗಂದ್ರೆ ಒಂದೇ ಭಾವನೆಯಿಂದ ನಾವು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ.
ಯಾಕಂದ್ರೆ ಅವರು ಯಾವುದೇ ಕೆಲಸ ಮಾಡುವಾಗ ನಾವು ಅವ್ರನ್ನ ಬಿಡೋಂಗಿಲ್ಲ, ಅವ್ರು ನಮಗೆ ಬಿಡೋಂಗಿಲ್ಲ. ಕೂಡಿ ಕೆಲಸ ಮಾಡುವಂಥ ಈ ಬಾಂಧವ್ಯ ಇದು ಅವರು ಶರಣರು ಹಾಕಿಕೊಟ್ಟಂಥ ಬುನಾದಿ ಇದು. ಅವ್ರು ಯಾವಾಗಲೂ ಬರೀ ಮುಸ್ಲಿಂ ಸಮಾಜಕ್ಕೆ ಅಷ್ಟೇ ಹೇಳಿಲ್ಲ, ಎಲ್ಲ ಸಮಾಜದವರು ಶಾಂತಿಯಾಗಿರಬೇಕು ಮತ್ತು ಸರಳ ಜೀವಿ ಆಗಿರಬೇಕು, ಮತ್ತೊಬ್ಬರಿಗೆ ಪರೋಪಕಾರಿ ಆಗಿರಬೇಕು ಅನ್ನೋಂಥದ್ದನ್ನು ಹೇಳಿದಂಥ ವ್ಯಕ್ತಿಗಳು. ಅದಕ್ಕೆ ಎಲ್ಲರಿಗೆ ಬೇಕು ನೀರು, ಎಲ್ಲರಿಗೆ ಬೇಕು ಗಾಳಿ, ಎಲ್ಲರಿಗೆ ಬೇಕಾದಂಥ ಪರಿಸರ, ಇದೆಲ್ಲ ಹೆಂಗೈತಿ ಅದನ್ನು ನೋಡಿ ನಾವು ಕಲಿಬೇಕು, ನಾವೆಲ್ಲರೂ ಒಂದಾಗಿರ್ಬೇಕಂತ ಹೇಳಿದಂಥ ಮಹತ್ವರ ಇವತ್ತು ಹುಟ್ಟುಹಬ್ಬದ ದಿನ. ಇವತ್ತು ಅವರ ಹುಟ್ಟುಹಬ್ಬದ ಅಂಶಗಳನ್ನು ನಾವೆಲ್ಲರೂ ಪಡ್ಕೊಳ್ಳೋಣ, ಮುಂದೆ ಆ ರೀತಿ ನಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 1501ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸಾರ್ವಜನಿಕ ರಜೆ ಇದ್ದರೂ ಕೂಡ ಉರ್ದು ಶಾಲೆಯ ಶಿಕ್ಷಕರು ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಗೆ ಬಂದಿದ್ದಾರೆ. ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಹಾಗೂ ಸಮಾಜದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ 8 ದಿವಸದಿಂದ ತಾವೇನು ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಆಚರಣೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಿರಿಯರನ್ನ ತೆಗೆದುಕೊಂಡು ಘಾಟ್ವಾಲೆ, LIC ಹಾಗೂ ಕೇಬಲ್ ರಾಜು ಅವರಿವರೆನ್ನದೆ ಎಲ್ಲ ಸಮುದಾಯದ ಹಿರಿಯರಿಗೆ ಹೋಗಿ ಸುಮಾರು 11-12 ಗಂಟೆವರೆಗೆ ಹೇಳಿ ಬಂದು ತಾವೆಲ್ಲ ಇಲ್ಲಿ ನಮ್ಮನ್ನು ಕರೆದಿರಿ, ವೇದಿಕೆ ಮೇಲೆ ಕುಂದಿರಿಸಿರಿ, ಗೌರವ ಕೊಟ್ಟಿರಿ, ಗೌರವ ತಗೊಂಡಿವಿ. ಈ ಬಾಂಧವ್ಯ, ಈ ಅಣ್ಣ ತಮ್ಮಂದಿರ ಸಹೋದರತ್ವ ಭಾವನೆ ಕೊನೆಯವರೆಗೆ ಇರಲಿ ಅಂತೇಳಿ ಇಡೀ ಸಮಾಜದ ಬಾಂಧವರಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ವೇದಿಕೆಯ ಪರವಾಗಿ ಕೇಳ್ಕೊತಾ ಇದ್ದೇನೆ. ಇದರ ಜೊತೆಗೆ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ್ದು ಬೇರೆ ದೇಶ ಆದರೂ ಕೂಡ ಆಚರಣೆ ಮಾಡಿದ್ದು ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲಿ ಮುಸ್ಲಿಂ ಜನಾಂಗಿದೆ, ಎಲ್ಲಿ ಒಂದು ಮನೆ ಇದೆ, ಎಲ್ಲಿ ಒಂದು ಗುಡಿಸಲಿದೆ, ಅಲ್ಲಿ ಇವತ್ತು ಈ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯದ ಮುಖ್ಯಸ್ಥರು, ಎಲ್ಲ ಸಮುದಾಯದ ದೇವರುಗಳು, ಎಲ್ಲ ಸಮುದಾಯದ ಧರ್ಮ ಸಂಸ್ಥಾಪಕರು ಒಂದೇ ಹೇಳಿದರು, ಎಲ್ಲರೂ ಒಂದು, ಗಂಡು ಹೆಣ್ಣು ಭೇದ ಭಾವ ಬೇಡ, ಮುಸ್ಲಿಂ ಹಿಂದೂ ಅವರು ಇವರು ಜಾತಿ ವಿಜಾತಿಯನ್ನು ನಾವು ಇಲ್ಲಿ ಸೇರಿಸೋದು ಬೇಡ, ಕುಡಿ ನೀರು ಒಂದು, ಬೀಳಿಸುವ ಗಾಳಿ ಒಂದು, ಬರುವ ಬಿಸಿಲೊಂದು, ಉಣ್ಣುವ ಹಣ್ಣೊಂದು, ಹುಟ್ಟುವ ನೆಲವೊಂದು, ನಾವು ಭೇದ ಭಾವ ಮಾಡೋದು ಬೇಡ, ಎಲ್ಲರೂ ಭಾರತೀಯರೇ, ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನುವಂತಹ ಒಂದು ಸಮಾಜದ ಒಳಿತಿಗಾಗಿ ಎಲ್ಲರೂ ಹೊಡೆದಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದು ಎಲ್ಲ ಮಹನೀಯರು, ಎಲ್ಲ ಧರ್ಮ ಸಂಸ್ಥಾಪಕರು. ಅಂತಹ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಇತಿಹಾಸದುದ್ದಕ್ಕೂ ನಾವು ನೋಡಿದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮುಗದದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಜಗಳಾಗಿದೆ, ಹೊಡೆದಾಡಿದ್ದಾರೆ ಅನ್ನುವಂಥ ನಮಗೆ ಇವತ್ತು ಸುಮಾರು 50-60 ವರ್ಷಗಳ ಹಿಂದಿನ ಈಚೆಗೂ ಕೂಡ ಒಂದು ಉದಾಹರಣೆಗಳು ದಾಖಲಾಗಿದ್ದು ನಮಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಸಂಗ್ರಾಮ ಮೀಡಿಯಾದ ನನ್ನ ಸ್ನೇಹಿತರಿದ್ದಾರೆ, ಅವರು ಕೂಡ ಎಲ್ಲ ಕಡೆಯ ಅಡ್ಡಾಡಿ ತಮ್ಮ ಒಂದು ಸುದ್ದಿಯನ್ನು ಸಂಗ್ರಹಣೆ ಮಾಡಿ ಬಹಳ ಮಾರ್ಮಿಕವಾಗಿ ಎಲ್ಲ ಸುದ್ದಿಗಳಿಗೆ ಕಳಿಸ್ತಾ ಇದ್ದಾರೆ. ಅವರು ಎಲ್ಲ ಹಿಂದೂ ಮತ್ತು ಮುಸ್ಲಿಮನ್ನು ಸಮಾನಾಂತರವಾಗಿ ಕಾಣುವಂತಹ ವ್ಯಕ್ತಿ, ಬಹಳ ಆತ್ಮೀಯ. ಅವರಿಗೆ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ಮುಗದ ಗ್ರಾಮದಲ್ಲಿ ತಾವೇನು ಆಚರಣೆ ಮಾಡುವಂಥ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಎಲ್ಲರನ್ನು ಕರೆದು ಇಲ್ಲಿ ತಮ್ಮ ಮಸೀದಿಗೆ ಕರೆದು ಪ್ರಾರ್ಥನೆಯನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಕರೀತಾ ಇದ್ದೀರಿ. ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವರು ಹಜ್ಜಿಗೆ ಹೋಗಿ ಬಂದಾರ, ಮುನ್ನ ಅವರು ಹಜ್ಜಿಗೆ ಯಾಕೆ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದನ್ನು ಹಲವಾರು ಜನ ಹೇಳ್ತಾ ಇದ್ದಾರೆ, ಹೇಳಿದ್ದಾರೆ. ಆಮೇಲೆ ನನ್ನ ಸ್ನೇಹಿತರು ಹೇಳ್ತಾರೆ, ಅಲ್ಲಿ ಹೋದ್ರೆ ದೇವರ ಪ್ರತಿರೂಪ, ಅಲ್ಲಿ ಹೋದ್ರೆ ನಮ್ಮ ಸುಧಾರಣೆ ಆಗ್ತಾ ಇದೆ, ನಮ್ಮ ಜನಾಂಗ ಸುಧಾರಣೆ ಆಗ್ತಾ ಇದೆ, ನನಗೆ ಮಾಡಿದ ಪಾಪಗಳೆಲ್ಲ ನಾನು ಹೋಗ್ತವೆ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಅಲ್ಲಿ ಹಜ್ಜಿಗೆ ಹೋದವರಿಗೆಲ್ಲರೂ ನಾವು ದೇವರು ಸರಿ ಸಮಾನ ಕಾಣ್ತೇವೆ ಅಂತವ್ರಿಗೆ ಹೋಗಿ ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಆಮೇಲೆ ಇನ್ನೊಂದು, ಇಲ್ಲೇ ನಾವು ಏನು ಮಾಡಬೇಕು ಅಂತಾರೆ, ಅನ್ನದ ಋಣ ಕೆಟ್ಟ ಬಾಳ್ರಿ ಎಲ್ಲದಕ್ಕಿಂತ. ಎಲ್ಲಿ ಹಸದಾಗ ನಾವು ಒಂದು ತಂಡ ಕೊಡ್ತೇವಲ್ಲ, ಅನ್ನದ ಋಣ ಕೆಟ್ಟ ಬಾಳ, ನೀರಿನ ಋಣ ಅನ್ನದ ಋಣ ಯಾವಾಗಲೂ ಯಾರಿಗೆ ತೀರ್ಸೋಕ್ಕಾಗೋದು ಅಂತ ಒಂದು ಪರಿಸ್ಥಿತಿ. ಏನಪ್ಪ ಇವರು ಎಲ್ಲಿ ಅಲ್ಲಿ ಬೇಜಾರಿ ಅವರು ದರ್ಗಾದಾಗ ಒಂದು ಹೇಳಿದರು, ಇಲ್ಲೊಂದು ಏನು ಹೇಳ್ತಾರೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಅನ್ನದ ಋಣ. ಆಮೇಲೆ ಈ ಮುಸ್ಲಿಂ
ಮತ್ತು ಹಿಂದೂ ಬಾಂಧವ್ಯ ಹೆಂಗಿರ್ತೈತಿ, ಸಹೋದರತ್ವ ನಾವು ಅಂತೇವಲ್ಲ, ಆ ಸಹೋದರತ್ವ ಹೆಂಗಿರ್ತೈತೆ ಅನ್ನೋದು ಒಂದು ನಿದರ್ಶನ ತಮ್ಮಿದ್ರಿಗೆ ಇವತ್ತು ಹೇಳಿ ನಾನು ಮಾತಾಡೋದು ಮುಗಿಸ್ತಾ ಇದ್ದೇನೆ. ಇಲ್ಲೇ ಕಳ್ಳಿಮನಿ ಕಾಸಿಂ ಸಾಹೇಬ್ರು ಇದ್ದಾರೆ. ಕಳ್ಳಿಮನಿ ಕಾಸಿಂ ಸಾಹೇಬರು ನಮ್ಮ ಹೊಲ ಮಾಡ್ತಿದ್ರು. ನಮ್ಮದು ಕೊಂಪಣ್ಣವ್ರ ಪದ್ಮಪ್ಪ ನಮ್ಮ ತಂದೆಯವ್ರ ಹೊಲ ಮಾಡ್ತಿದ್ರು. ಸುಮಾರು ರಂಗಿ ಜಮೀನು 4 ಎಕರೆ ಜಮೀನು ಸುಮಾರು 20-30 ವರ್ಷಗಳಿಂದ ಮಾಡ್ತಾಯಿದ್ರು ಅವರು. 20-30 ವರ್ಷಗಳಿಂದ ಮಾಡುವಂತಹ ಸಮಯದಲ್ಲಿ ಏನು 1976ರಲ್ಲಿ ನಾವು PUC 2ನೇ ವರ್ಷಿದ್ದಾಗ ಇಂದಿರಾ ಆ್ಯಕ್ಟ್ ಬಂತು, ಉಳುವವಣೆ ಒಡೆಯ ಅಂಥೇಳಿ. ಉಳುವವಣೆ ಒಡೆಯ ಅಂಥೇಳಿ ಬಂದಾಗ ನಮ್ಮದೇ ಆದಂಥ ನಮ್ಮ ಸಮಾಜದ ಜನ, ನಮ್ಮ ಜನರ ಹಿರಿಯರು, ನಾವು ನೆಚ್ಚಿಕೊಂಡಂತಹ ಹಿರಿಯರು ಇವರಿಗೆ ಬಂದು ಇವ್ರ ಅಪ್ಪಾರಿಗೆ ಹೇಳಿದರು, ಫಾರ್ಮ್ ಅನ್ನೋ 7-10 ತುಂಬು, 4 ಎಕರೆ ಹೊಲ ಬರ್ತೈತಿ, ನಿಮಗೆ ಹೊಲ ಬರ್ತೈತಿ, ಹೊಲ ತೊಗೊರಿ, ಕೊಂಪಣ್ಣರ ಪದ್ಮಪ್ಪನ ಹೊಲ ತೋಡ್ರಿ ಅಂತೇಳಿ ಇವ್ರ ಮನೆಗೆ ಬಂದು ಹೇಳ್ಯಾರ. ಇವ್ರ ಮನೆಗೆ ಬಂದು ಹೇಳಿದಾಗ ಇವ್ರ ಅಪ್ಪಾರು ಬಂದರು ನಮ್ಮ ಮನೆಗೆ. ಕಾಸಿಂ ಸಾಹೇಬ್ರ ಅಪ್ಪಾರು ಬಂದರು. ಅಪ್ಪಾರು ಬಂದ, ಪದ್ಮಣ್ಣ ನಿಮ್ಮ ಅನ್ನ ತಿಂದೇವು ನಾವು, ನಿಮ್ಮ ಅನ್ನದಿಂದ ನಾವು ಹೊಲ ಹಿಡಿದೇವಿ, ಮನೆ ಹಿಡಿದೇವಿ, ಏನೆಲ್ಲ ಸುಧಾರಣೆ ಅಂತೀವಿ, ನೀನು ಮಕ್ಕಳು ಮರಿ ಇದ್ದಾವ, ಬೇಡ ನಿನ್ನ ಹೊಲ ನಮಗೆ ಬೇಡ, ಇಂತಿಂಥವ್ರು ಎಲ್ಲರೂ ಹೇಳಕ್ಕೆ ಬಂದಿದ್ರು ಅಂತ ಅವ್ರ ಹೆಸರು ನಾನು ಹೇಳ್ಯಾನ. ನೀವು ಯಾರು ಕೇಳೋದಿದ್ರು ವೈಯಕ್ತಿಕವಾಗಿ ನಾನು ಕೇಳಿದೆ, ನಾನು ಅವ್ರ ಹೆಸರು ಹೇಳ್ತೇನೆ. ಇಲ್ಲಿ ಪಬ್ಲಿಕ್ನಾಗ ಹೇಳೋದು ಅಲ್ಲದು. ಇವತ್ತು ಯಾಕಂದ್ರೆ ಸಂಘರ್ಷಗಳು ಇರ್ತಾವೆ, ಹಿಂದೂ ಮುಸ್ಲಿಂ ತೊಗೊಂಡ್ಬಂದು ಏನು ಸೇರ್ಸಾಕತ್ತಪ್ಪ ಅಂತೇಳಿ ಇವತ್ತು ನಾವು ಸದರ ಅಣ್ಣ ತಮ್ಮರಂಗೆ ನಾವು ನೋಡ್ಕೊತಾ ಇದ್ದೇವೆ. ಇದು ಉದಾಹರಣೆ ಹೇಳಿ, ಅಂದ್ರೆ ಮುಸ್ಲಿಮು ಆಮೇಲೆ ಹಿಂದೂ ಬಾಂಧವ್ಯ ಹೆಂಗಿರ್ತೈತಿ, ಅನ್ನೋರನ್ನ ಹೆಂಗಿರ್ತೈತಿ ಅನ್ನೋದಕ್ಕೆ ಉದಾಹರಣೆ ಇದೆ. ಹೇಳ್ಬೇಕಂದಾಗತ್ತಾಗ ಇದ್ರಿಗೆ ಇಲ್ಲಿ ಕೂತಿದ್ರು, ಈ ಹೇಳಬೇಕ ಸಂದರ್ಭ ಬಂತು, ನಾನು ಹೇಳ್ತೀನಿ. ಇದ್ರ ಜೊತೆಗೆ ಆಮೇಲೆ ಸಂದೇಶ ಸಾಕಷ್ಟು ಅದಾವು, ಅವನ್ನೆಲ್ಲ ನಾವು ಎಲ್ಲರೂ ಅಳವಡಿಸ್ಕೊಂಡು ಮುಗದ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಹಿಂದೂ ಮುಸ್ಲಿಮ್ ಆಗಿ ಯಾವುದು ನಾವು ಭೇದ ಭಾವ ಮಾಡಿದ್ರೆ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು. ಅದರ ಜೊತೆಗೆ ಆಮೇಲೆ ಇನ್ನೊಂದು ಮೊಹಮ್ಮದ್ ಪೈಗಂಬರ್ ಅವರು ಏನು ಯಾವ್ಯಾವ ಧರ್ಮಕ್ಕೆ ಅವರು ಹೋಗಿ ಏನು ಮಾಡ್ಯಾರು ಅಂತಂದ್ರೆ, ಇಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ನೋಡೋದು ಬಹಳ ಮುಖ್ಯವಾದಂಥ ಬಹಳ ಒಕ್ಕಟ್ಟ ತೋರುತ್ತೀವಿ. ಒಳಗೆ ಏನೋ ಇದ್ರೂ ಕೂಡ ನಾನು ಒಕ್ಕಟ್ಟಿನೊಳಗೆ ನಂಬರ್ 1 ಯಾವ ಸಮುದಾಯದವರು ಇಷ್ಟು ಒಕ್ಕಟ್ಟು ಮಾಡೋದಿಲ್ಲ, ಒಂದೇದ್ದು. ಆಮೇಲೆ ಪ್ರಾರ್ಥನೆ ದಿನಕ್ಕೆ 4, 5, 6, 7, 8 ಎಷ್ಟೇ ಕಷ್ಟ ನಷ್ಟ ಬಂದರೂ ಕೂಡ ಪರಿಸ್ಥಿತಿ ದುಡ್ಕೊಂಡ್ಬಂದು ಈಗ ತಿಂತೀನಿ ಸದ್ಯ ತಿಂತೀನಿ ಅನ್ನುವಂಥ ಮನುಷ್ಯ ಕೂಡ ನಾನು ಇವತ್ತು ಪ್ರಾರ್ಥನೆಗಳನ್ನ ಹೋಗಿ ಮಳೆ ಗಾಳಿ ಚಳಿ ಬಿಸಿಲಿರಲಿ ಅಲ್ಲಿ ಹೋಗಿ ಅದು ಪ್ರಾರ್ಥನೆ ಸಲ್ಲಿಸ್ಬಿಡ್ತೀವಿ. ಅದಂತೂ ಇನ್ನೂ ದೊಡ್ಡದು. ಆಮೇಲೆ ನಮ್ಮ ಜನ ಉಳಿದ ಜನ ಅಂದರೆ ನಾವು ಏನು ಮಾಡ್ತೀವಿ, ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು, ಕೀಳು ಮಟ್ಟದ್ದು ಅಂತೀವಿ. ಹೊಟ್ಟೆ ಕೇಳ್ತೈತೆ, ಹೊಟ್ಟೆ ಕೇಳೋದಿಲ್ಲ. ಆ ಕೆಲಸ ಮಾಡೋಕ್ಕೂ ಆ ಸಮುದಾಯ ಬಹಳ ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾರೆ. ಸಂಬಂಧಿತ ಅವ್ರದ್ದು ಚಾಲು. ಆಮೇಲೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಧಾರ್ಮಿಕರಾದಂತಹ ಮೊಹಮ್ಮದ್ ಪೈಗಂಬರ್ ಅವರು ಜನರಿಗೆ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಅದರಿಂದ ನಾವೆಲ್ಲರೂ ಪ್ರಭಾವಿತರಾಗಿ ಮೊಹಮ್ಮದ್ ಗ್ರಾಮದಲ್ಲಿ ಎಲ್ಲರೂ ನಾವು ಸಹೋದರರಂತೆ ಅಣ್ಣ ತಮ್ಮನಂತೆ ಬದುಕುನು ಅಂತೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದೊಳಗೆ ಭಾಗವಹಿಸೋದು ಒಂದು ದೊಡ್ಡ ಪುಣ್ಯ ಅಂತ ಅನಿಸ್ತೈತಿ. ಯಾಕಂದ್ರೆ ಈಗಿನ ಶತಮಾನ, ಈಗಿನ ಕಾಲಮಾನ, ಈಗಿನ ದಿನಮಾನ ಎಲ್ಲ ನೀವು ನೋಡ್ತೀರಿ, ಎಲ್ಲ ಅರ್ಜೆಂಟ್ ಆಗಬೇಕು, ಯಾವುದಕ್ಕೂ ಟೈಮ್ ಇರೋದಿಲ್ಲ, ಎಲ್ಲರೂ ಕೆಲಸ ಒತ್ತಡ ಇರ್ತೈತಿ. ಆದರೂ ಇಂಥ ಕೆಲಸದ ಒತ್ತಡದೊಳಗೆ, ಇಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಾಕ ನಾವು ನೀವು ಸೇರಿವೆ ಅಂದ್ರೆ ನಮ್ಮ ಏನೋ ಒಂದು ಪುಣ್ಯ, ಪವಿತ್ರತೆ ಭಾವನೆ, ಒಂದು ಪವಿತ್ರ ಒಂದು ಇದಂತ ನಾವು ಭಾವಿಸ್ಕೊತೀವಿ. ಅಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಹೆಂಗೆ ಹುಟ್ಟಿದ್ರು, ಎಷ್ಟನೇ ಶತಮಾನದೊಳಗೆ ಸುಮಾರು ಕ್ರಿಸ್ತಕ್ಕೆ 570ನೇ ಇಸ್ವಿಯೊಳಗೆ ಜನಿಸಿದ್ರು. ಆಗಿನ 570 ವರ್ಷಗಳ ಹಿಂದ, ಅಂದರೆ 2026ನೇ ಇಸ್ವಿ. ಅವಾಗಿನ ಕಾಲ ಹೆಂಗಿತ್ತು, ಅವಾಗಿನ ನೀವ ನೋಡ್ತೀರಿ. ಒಂದು 100 ವರ್ಷದ ಹಿಂದಿನ ಮಾತಾಡ್ಬೇಕಾದ್ರೆ ಎಲ್ಲಿದ್ರಿ, ಲೈಟ್ ಇರೋಕ್ಕಿಲ್ಲ, ನಳ ಇರೋಕ್ಕಿಲ್ಲ, ಕರೆಂಟ್ ಇರೋಕ್ಕಿಲ್ಲ, TV ಇರೋಕ್ಕಿಲ್ಲ. ಇಂಥವೆಲ್ಲವನ್ನು ನಾವು ಭಾವಿಸ್ಕೋತೀವಿ. ಅಂಥದ್ದು ಸುಮಾರು 1500-1600 ವರ್ಷಗಳ ಹಿಂದಿನ ಜನಿಸಿದಂಥ ಮಹಾತ್ಮರು ಎಂಥ ಕೊಡುಗೆಯನ್ನು ಕೊಟ್ಟು ಹೋಗ್ಯಾರಪ್ಪ ನಮಗಂದ್ರೆ ಎಂದೂ ಮರೆಯದಂಥದ್ದು. ಉದಾಹರಣೆಗೆ ಬಸವಣ್ಣನವರ ವಚನಗಳನ್ನು ಈಗೂ ಓದಿದ್ರೆ ನಮ್ಗೆ ಇಂದೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಪೈಗಂಬರು ಬರೆದಂಥ ಆ ಪವಿತ್ರವಾದಂಥ ವಾಣಿಗಳನ್ನು ಓದಿ, ಆ ಉರ್ದು ಭಾಷೆ ಒಳಗೆ ಇರುವಂತಕ್ಕೆ ಓದಿ ನಮಗೆ ಇನ್ನೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಈಗಿನ ನಾವು ಭಾಳ ಈ ವಿಜ್ಞಾನ ಯುಗದೊಳಗೆ, ಈ ಕಲಿಯುಗದೊಳಗೆ, ವಿಜ್ಞಾನ ಯುಗದೊಳಗೆ ಭಾಳ ಶಾಣ್ಯಾರ ಅನ್ನಿಸ್ಕೊಂಡಂಥ ನಾವೆಲ್ಲರೂ ಕೂಡ
ಅಂಥ ಗ್ರಂಥಗಳನ್ನು ಓದಿ ಆ ಗ್ರಂಥದ ಒಂದು ಸಾರವನ್ನು ನಾವು ಇನ್ನೂ ಅಳವಡಿಸ್ಕೊಳ್ಳೋಕೆ ಆಗೋದಿಲ್ಲ. ಎಂತೆಂಥ BA PhD MA ಮಾಡಿದಂಥ ಎಂತೆಂಥ ವ್ಯಕ್ತಿಗಳು ಕೂಡ ಅಂಥವರು ಆಗಿನ ಎಷ್ಟೋ ಶತಮಾನಗಳ ಹಿಂದೆ 1500-1600 ವರ್ಷಗಳ ಹಿಂದೆ ಜನಿಸಿದಂಥ ಮಹಾತ್ಮರ ವಾಣಿಯ ಒಂದು ಬಂದಂಥವನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾ ಈಗ ನಿಮಗೆ ಅತಿಶಯೋಕ್ತಿ ಅಲ್ಲ, ಬಸವಣ್ಣನವರು 12ನೇ ಶತಮಾನದೊಳಗೆ ಜನಿಸಿದ್ರೆ ಅವರು ಬರೆದಂಥ ವಚನಗಳನ್ನ ಯಾರೂ ಅರ್ಥ ಮಾಡ್ಕೊಳಕ್ ಆಗೋದಿಲ್ರಿ. ಈ ಒಂದು ವಚನ ಹೇಳಿದ್ರೆ ಅರ್ಥ ಹೇಳಪ್ಪ ಅಂದ್ರೆ ಯಾರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ, ಯಾವ ಯೂನಿವರ್ಸಿಟಿ ಒಳಗೆ ಓದಿದಂಥ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ, ಏನು PhD ಮಾಡಿದಂಥ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಅದು ಏನೋ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಅಂತ ವ್ಯಕ್ತಿಗಳು ಜನಿಸುವುದು ಹಂಗೆ ಒಂದು ಇಂಥ ಕಾರ್ಯಕ್ರಮವನ್ನು ನಾವು ಅದನ್ನು ಅಳವಡಿಸಿಕೊಂಡು ಆ ಭಾಷಣವನ್ನು ಅಂಥ ಮಹಾತ್ಮರ ಒಂದು ವಿಚಾರವನ್ನು ಅಂಥ ವಚನಗಳನ್ನು ಅಂಥ ಒಂದು ವಿಷಯವನ್ನು ಓದಿಕೊಂಡು ಸಮಾಜಕ್ಕೆ ತಿಳಿಸೋದಂದ್ರೆ ಅದು ಒಂದು ದೊಡ್ಡ ದೊಡ್ಡ ಕೆಲಸ ರೀ, ಸಾಮಾನ್ಯವಾದಂಥ ಕೆಲಸವಲ್ಲ. ಅಂಥ ನಿಟ್ಟಿನೊಳಗೆ ಪೈಗಂಬರರು ಯಾರು ನೋಡ್ರಿ, ನೀವು 1600 ವರ್ಷಗಳ ಹಿಂದೆ ಏನು ಹೇಳಿದ್ರು ಇನ್ನೂ ಅವ್ರು ಏನು ಹೇಳ್ಯಾರ ಅನ್ನೋದು ಇನ್ನೂ ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ನಾವು ಅನ್ವೇಷಣೆ ಸರ್ಚ್ ಮಾಡ್ಕೊಂತ ಹೋದ್ರೆ ನಿತ್ಯ ನೂತನವಾದಂಥದ್ದು, ನವೀನವಾದಂಥದ್ದು ಅವ್ರು ಹೇಳಿದಂಥ ಅಂದ್ರೆ ಅಂಥ ವ್ಯಕ್ತಿಗಳಿಗೆ ಮುಂದಿನ ಭವಿಷ್ಯನೂ ಗೊತ್ತಿತ್ತು, ಹಿಂದಿಂದೂ ಗೊತ್ತಿತ್ತು. ಆ 2-3 ಕಾಲಗಳಂತ ವರ್ತಮಾನ, ಭೂತ, ಭವಿಷ್ಯ ಅಂಥ ವಿಚಾರವನ್ನು ಸಮಾಜಕ್ಕೆ ಕೊಡುಗೆ ಆಗಿ ಕೊಟ್ಟಂಥ ವ್ಯಕ್ತಿಗಳು. ಹಂಗೆ ಜನಿಸುವುದು ಬಹಳ ಕಡಿಮೆ, ವಿರಳ. ಅಂತ ಒಂದು ಪವಿತ್ರವಾದಂಥ ಪೈಗಂಬರರು ಈ ಇಸ್ಲಾಂ ಧರ್ಮದೊಳಗೆ ಜನಿಸಿ ನಿಮ್ಮೆಲ್ಲರಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಈ ಮುಸ್ಲಿಂ ಬಾಂಧವರು ಅನ್ನುವಂಥದ್ದು ಏನು ಹೇಳ್ತಾರಪ್ಪ, ಹಿಂದೂ ಮುಸ್ಲಿಂ ಏಕ ಹೈ, ದೋನೋಕು ಮತಲಬ್ ಅಲಗ್ ಹೈ. ಹಿಂದೂ ಮುಸ್ಲಿಮರ ಒಂದು ರೀತಿ, ನೀತಿ, ಧರ್ಮ, ಗುಡಿ ಗುಂಡಾರ ಬೇರೆ ಇರ್ಬೋದು, ಆದ್ರೆ ದೋನೋಕು ಮತಲಬ್ ಏಕ ಹೈ. ಏನ್ರಿ, ನಾವು ನೀವು ಸಹೋದರರು, ನಮ್ಮ ಆಚರಣೆಗಳು, ನಾವು ಸಮಾಜದೊಳಗೆ ಎಷ್ಟು ಜಾತಿಗಳಿದಾವೆ, ಎಷ್ಟು ಧರ್ಮಗಳಿದಾವೆ, ಎಷ್ಟು ಎಲ್ಲ ಸಮಾಜ ಎಲ್ಲ ಬೇರೆ ಬೇರೆ ಇದಾವೆ. ಆದರೂ ಕೂಡ ನಾವು ಏನಿರಬೇಕು ಅಂದ್ರೆ ಸಹೋದರ ಭಾವನೆಯಿಂದ ಇರಬೇಕು. ಅಂತ ಸಹೋದರ ಭಾವನೆಯಿಂದ ನಮ್ಮ ಮೊಗದೊಳಗೆ ನಾವು ನೀವು ಕೂಡ ಈ ಕಾರ್ಯಕ್ರಮಗಳಿಂದ ಆಯೋಜಿಸಿಕೊಂತ ಹೋಗಕತ್ತೇವೆ. ನಮ್ಮ ಹಿಂದೂ ಸಮಾಜದೊಳಗೆ ಏನಾರು ಕಾರ್ಯಕ್ರಮ ತಾವೆಲ್ಲರೂ ಸೇರ್ತೀರಿ. ನಿಮ್ಮ ಸಮಾಜ ಅನ್ನಂಗಿಲ್ಲ, ನಮ್ಮ ಸಮಾಜ ಅನ್ನಂಗಿಲ್ಲ. ಎಲ್ಲ ಪವಿತ್ರವಾದಂಥ ಈ ಕಾರ್ಯಕ್ರಮಗಳನ್ನ ನಾವು ಒಗ್ಗಟ್ಟಿನಿಂದ ಮಾಡಕತ್ತೀವಲ್ಲ, ಇದು ನಮ್ಮೂರ ಹೆಮ್ಮೆಯ, ನಾವು ಹೊಗಳ್ಕೊಳ್ಳುವಂಥದ್ದು. ಬೇರೆ ಕಡೆ ಏನೋ ಇರುವಂದಾಗ, ಧಾರವಾಡ ಸಿಟಿ ಒಳಗೆ ಏನೋ ಇರುವಂದಾಗ, ಬೇರೆ ಊರುಗಳಲ್ಲಿ ಏನೋ ಇರುವಂದಾಗ, ನಮ್ಮೂರಾಗ ಮಾತ್ರ ಇಂಥವೆಲ್ಲ ಒಗ್ಗಟ್ಟಿನಿಂದ ಮಾಡಕತ್ತೀವಿ, ಸಹೋದರರು ಬಾಳೆ ಒಂದು ಮನಸ್ಸಿನಿಂದ ಮಾಡಕತ್ತೀವಿ ಅಂದ್ರೆ ನಾವು ಅದಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯ. ಅಂಥದ್ದನ್ನ ಇಲ್ಲಿ ಎಲ್ಲ ಆರ್ಗನೈಸ್ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಇಷ್ಟೆಲ್ಲ ಜನರನ್ನ ಕೂಡಿಸಿ ಇಲ್ಲಿ ಏನೇನೋ ಒಂದು ಕಾರ್ಯಕ್ರಮ ಯೋಜನೆ ಹಾಕಿಕೊಂಡು ಇದನ್ನು ನಡೆಸುವಂಥದ್ದು ಬಹಳ ಕಷ್ಟವಾದಂಥದ್ದು. ಆದ್ರೆ ದೇವರು ಆ ಪೈಗಂಬರು ಯಾರ್ಯಾರ್ದೋ ಮನಸ್ಸಿನೊಳಗೆ ಹೋಗಿ ಅಂಥ ಕಾರ್ಯಕ್ರಮಗಳನ್ನು ಆಯೋಜಿಸಕ್ಕೆ ಹಚ್ಚಿಸ್ತಾರೋ, ಅಂಥ ಒಂದು ಪವಿತ್ರ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮನಸ್ಸು ಬರುವಂಥದ್ದು ಭಾಳ ಮಂದಿ ಕಡಿಮೆ ರೀ. ಬೇರೆ ಕೆಲಸಕ್ಕೆ ಕರೀರಿ, ನೀವು ಲಾಭ ಇದ್ದು ದುಡುಗು ಮಾಡೋದು, ರಾತ್ರಿ ಹೋಗಲೇ ಅದು ಹೋಗಿ ಅಂಥದ್ದು ಮಾಡೋದು ಅನ್ನುವಂಥ ಕಾರ್ಯಕ್ರಮದೊಳಗೆ ಮನಸ್ಸು ಬರುವಂಥದ್ದು ಭಾಳ ಮಂದಿಗೆ ಇರ್ತದೆ. ಇಂಥ ಒಂದು ಪವಿತ್ರ ಕಾರ್ಯಕ್ರಮ, ಪುಣ್ಯಮಯ ಕಾರ್ಯಕ್ರಮವನ್ನು ಆಚರಿಸೋದು. ಈಗಾಗಲೇ ಚಾಂದವಲ್ಲೆಯನ್ನು ಒಂದು ಸನ್ಮಾನ ಮಾಡಿದ್ರು. ಯಾಕೆ ಮಾಡಿದ್ರು ಅವ್ರು ಹೇಳಿದ್ರು, ಈಗ ಮನ್ನಾನಾಯಕ್ ಅವರು 6 ತಾಸು ರಾತ್ರಿ ಕರೆದು ಬಂದು ನಮ್ಮ ಲೈಟಿಂಗ್ ಮಾಡಿಕೊಡ್ತಾರೆ. ಅದು ಪವಿತ್ರ ಕಾರ್ಯಕ್ರಮ ರೀ, ಪುಣ್ಯದ ಕಾರ್ಯಕ್ರಮ. ಒಂದು ದೇವ್ರ ಕಾರ್ಯಕ್ರಮಕ್ಕೆ ನೀವು ಬೇಕಾದ ನಿತ್ಯ ಕಾಸು ಮಾಡ್ರಿ. ಯಾಕಂದ್ರೆ ಹುಟ್ಟಿಸಿದಂಥವ್ನ ದೇವ್ರ ಅವಾಗ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ರೆ ನಾವೆಂತ ಕೃತಜ್ಞ ಗೇಡಿಗಳು ಅಂತ ನಾವು ಭಾವಿಸ್ತೀವಿ. ಅಂತ ಒಂದು ಈ ಪವಿತ್ರ ಕಾರ್ಯಕ್ರಮವನ್ನು ಈ ನಮ್ಮ ಮುಸಲ್ಮಾನ್ ಸಹೋದರರು ಆಚರಿಸ್ಕೊಂತ ಬಂದಾರಲ್ಲ, ಇದು ಬಹಳ ದೊಡ್ಡ ಕೆಲಸ. ನಾವು ಎಷ್ಟು ಇದನ್ನು ಬಾಯಿಲೆ ಹೇಳಿದ್ರು ಕಡಿಮೆ. ಇವ್ನು ವರ್ಷ ನೀವು ಹಿಂಗೆ ಮಾಡ್ಕೊಂತ ಹೋಗ್ರಿ, ಈ ಮುಂದಿನ ಪೀಳಿಗೆಗೆ ಇದನ್ನು ನಾವು ನೀವು ಕಲಿಸೋಣ, ಇನ್ನು ಪರಿಪಾಠ ಹಾಕೋಣ. ಇನ್ನೂ ನಾವೆಲ್ಲರೂ ಸಹೋದರರಾಗಿ ಬಾಳೋಣ, ಗಟ್ಟಿಯಾಗಿ ಬಾಳೋಣ, ನಾವು ನೀವು ಒಂದೇ ಅನ್ನುವಂಥ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಏನು ಮುದ್ದು ಮಕ್ಕಳು ಮಾತಾಡ್ತಾ ಇದ್ರು, ಅವಾಗಲೇ ಒಂದು ಮಗು ಮಾತಾಡ್ತಾ ಇದ್ಲು. ಅವು ಮಾತಾಡ್ತಾ ಇರುವಾಗ ನಾವೆಲ್ಲರೂ ಯಾವ ರೀತಿ ಇದ್ದೀವಿ ಅಂದ್ರೆ ನಮ್ಮ ಕೂದಲುಗಳು ನಿಂತ್ಕೊಂಡಿದ್ದು. ಆ ಹೆಣ್ಮಗಳನ್ನ ಮಾತಾಡುವಂತ ಒಂದೊಂದು ಈ ತರ ಕೈ ಮಾಡಿ ಆ ಒಂದು ಮೊಹಮ್ಮದ್ ಪೈಗಂಬರ ಇದ್ರ ಜಯಂತಿ ಮತ್ತು ಏನು ಪ್ರತಿಪಾದನೆಯನ್ನ ಮಾಡ್ತಾ ಇರುವಾಗ ಅವ್ರು ನೋಡ್ತಾ ಇರುವಾಗ ನಂಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ ನಿಜವಾಗ್ಲೂ ಮಕ ಮಾತ್ರ ಚೇಂಜ್, ಮೋದಿನ ನೋಡಂಗೆ ಆಗ್ತಾ ಇತ್ತು.
ಆ ರೀತಿ ಸೇಮ್ ಮೋದಿ ಅವರು ಯಾವ ರೀತಿ ಆಕ್ಷನ್ ಮಾಡ್ತಾರೆ ಆ ರೀತಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಸವಿಸ್ತಾರವಾಗಿ ಆಕ್ಷನ್ ಮಾಡಿದಂಥ ಆ ಪುಟ್ಟ ಬಾಲಕಿಗೆ ವಂದಿಸುತ್ತಾ ನಾನು ಇನ್ನೇನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಾವೆಲ್ಲ ಸ್ವಲ್ಪ ರಾಜಕಾರಣಿಗಳು ಅಂತ ತಕ್ಷಣ ಬಿಳೆ ಪ್ಯಾಂಟು ಬಿಳೆ ಶರ್ಟ್ ಹಾಕೊಂಡ್ ಬರ್ತಾ ಇದ್ದೆ. ನಾವು ಹೊರಗೆ ಬರ್ಬೇಕಾದ್ರೆ ನಾನು ಹೇಗೆ ಕೇಳಿದ್ಲ ಎದಕ್ಕೆ ಹೊಂಟಿ ಅಂದ್ಲ, ಎದಕ್ಕೆ ಹೊಂಟ ಮೊಹಮ್ಮದ್ ಪೈಗಂಬರ್ ಜಯಂತಿ ಹೊಂಟೆ ನಾನು ಮತ್ತೆ ಬಿಳೆ ಪ್ಯಾಂಟು ಬಿಳೆ ಹಾಕೊಂಡ್ರಿ ಅಂಗಿ ಚೇಂಜ್ ಮಾಡ್ಕೊಂಡ್ಲ. ನಾನು ಅಂಗಿ ಚೇಂಜ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಬರ್ಬೋದ ಇನ್ನೊಬ್ಬ ಬಿಳೆ ಬಿಳೆ ಪ್ಯಾಂಟ್ ಹಾಕೊಂಬರ್ದಿದ್ದ ಮಂಜಾನ ಗ್ರೀನ್ ಹಾಕೊಂಬಂದ ನಾನು, ಯಾಕಂದ್ರೆ ನಾವು ಮುಸ್ಲಿಮ್ಸ್ ಓನ್ಯಾಗ ಹುಟ್ಟೇನೆ, ನಾನು ಗ್ರೀನ್ ಹಾಕೊಂಬರ್ತಂತೆ ನಮ್ಮ ರವಿ ಅವರು ಸಹಿತ ಹೋಗಿ ಅಂಗಿ ಚೇಂಜ್ ಮಾಡ್ಕೊಂಬಂದು. ಇದು ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಹಿಂದೂ ಮುಸ್ಲಿಂ ಬಾಂಧವ್ಯ ಆ ರೀತಿ ಐತೆ ಅಂತ ಹೇಳೋದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ಮೊನ್ನೆ ನಮಗೆ ಈದ್ ಮಿಲಾದ್ ಸಂಬಂಧ SP ಅವರೊಂದು ಇದನ್ನ ಕರೆದಿದ್ರು ಶಾಂತಿ ಸಭೆ ಅಂತೇಳಿ. ಆ ಶಾಂತಿ ಸಭೆ ಒಳಗೆ ನಾ ಕೂಡಿದಾಗ ನನಗೂ ಮಾತಾಡೋಕೆ ಅವಕಾಶ ಸಿಕ್ತು. ನಾವು ಒಂದೇ ಮಾತು ಹೇಳಿ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ನಮ್ಮ ಊರಿಗೆ ಅವಶ್ಯಕತೆ ಇಲ್ಲ, ಅಲ್ಲಿ ಒಂದು 2-3 ಮಂದಿನ ಕೊಟ್ಟು ಟೈಮ್ ವೇಸ್ಟ್ ಮಾಡೋ ಬದಲಿ ಅವ್ರು ಮತ್ತೆ ಎದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂದೆ. ಆದರೂ ಸಹಿತ ನಮಗೆ ಅವರು ಕಳಿಸ್ಕೊಟ್ಟಾರ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಇದಾದ್ಮೇಲೆ ಲಾಸ್ಟಿಗೆ, ಯಾಕಂದ್ರೆ ಆಗಲಿ ಹಿಂದೆ ಕೂತ್ಕೊಂಡು 2 ಸೆಕೆಂಡ್ ಅಂತ ಹೇಳೋಣ, ಇನ್ನೊಂದು ಮಾತು ಹೇಳ್ತೇನೆ. ಒಂದು ಶಾಂತಿ ಸಭೆಯಲ್ಲಿ ಹೋದಾಗ ನಮ್ಮ SP ಅವರು ಒಂದು ಮಾತು ಹೇಳಿದ್ರು. ಏನೈತಂದ್ರ ಯಾವೇ ಧರ್ಮದಲ್ಲಿ ಹೋಗ್ಲಿ ಒಂದು ಸ್ವರ್ಗ ಒಂದು ನರಕ ಅಂತ ಇರ್ತೈತೆ ಅಂತೇಳಿ. ಸ್ವರ್ಗ ಮತ್ತು ನರಕ ಇರ್ತೈತಿ. ಎಲ್ಲರೂ ತಿಳ್ಕೊಂಡ್ಮೇಲೆ ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋದಾಗ ಸ್ವರ್ಗದಲ್ಲಿ ಯಾವ ರೀತಿ ಇರ್ತೈತಿ, ನರಕದಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಸ್ವರ್ಗನೂ ಅದೇ ರೀತಿ ಇರ್ತೈತಿ, ನರಕನೂ ಅದೇ ರೀತಿ ಇರ್ತೈತಿ. ಆದ್ರೆ ಅಲ್ಲೊಂದು ಏನು ಹೇಳ್ತಾರ ಅಂದ್ರ ಊಟನ ತರದ ಎಲ್ಲಾ ತರ ಊಟಗಳು ಇರ್ತಾವ. ಒಂದೇನಿರ್ತೈತೆ ಅಂದ್ರೆ ನರಕದಲ್ಲಿ ಸ್ಪೂನ್ ಇರ್ತಾವ, ದೊಡ್ಡ ದೊಡ್ಡ ಸ್ಪೂನ್ ಇರ್ತಾವ. ಆ ಸ್ಪೂನನ್ನ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಕಟ್ತಾರ. ಊಟ ಮಾಡಪ್ಪಾನಿ ಅಂತಾರ. ಹೆಂಗ್ ಊಟ ಮಾಡಕ್ಕಾಗ್ತೈತಿ? ಈ ಸ್ಪೂನ್ ತೊಗೊಂಡ್ರೆ ಹೀಗೆ ಹೋಗ್ತದ, ಹೌದಲ್ಲ? ಈ ಕೈಯಿಂದ ತೊಗೊಂಡ್ರೆ ಈಗ ಹೋಗ್ತೈತ. ಇದು ನರಕ. ಸ್ವರ್ಗ ಅಂದ್ರೆ ಯಾವ ರೀತಿ ಆಯ್ತಪ್ಪ ಅಂದ್ರ ಅಲ್ಲಿ ಅದೇ ರೀತಿ ಇರುತ್ತೆ. ಅವ್ರಿಗೆ ಅದೇ ತರ ಸ್ಪೂನ್ ಕಟ್ಟಿತಾರೆ 2 ಕೈಗೆ. ಆದ್ರೆ ಏನ್ ಮಾಡ್ತಾನ, ಇವನ್ ಪ್ಲೇಟ್ನ ಅವ್ನ್ ತಿನ್ನಿಸ್ತಾನ, ಅವ್ನ ಪ್ಲೇಟ್ನ ಅವ್ನು ಹಿಂಗ್ ತಿನ್ನಿಸ್ತಾನ. ಇದು ಸ್ವರ್ಗ. ಅಂದ್ರೆ ನಾವ್ ಯಾವ ರೀತಿ ಇರ್ಬೇಕಂದ್ರೆ ನಮ್ಮದು ನಾವು ತಿನ್ನಕ್ ಹೋದಿವಿ ಅಂದ್ರ ಹಿಂಗಾಗ್ತೈತಿ. ಹಾಗಾಗಿ ನಾವು ಬೇರೆಯವ್ರಿಗೆ ತಿನ್ನಿಸಿ ನಾವು ತಿನ್ನೋಣ ಅಂತ ಹೇಳ್ಕೊಟ್ಟಂತ ಮೊಹಮ್ಮದ್ ಪೈಗಂಬರ್ಗೆ ಮತ್ತು ಹಿಂದೂ ಮುಸ್ಲಿಂ ಇರುವಂತ ಎಲ್ಲ ಅಣ್ಣ ತಮ್ಮಂದ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಮಾತನ್ನು ಹೇಳಿ ನಾನು ಈ ಭಾಷಣ ಮುಗಿಸ್ತೇನೆ. ಈ ಒಂದು ಹಬ್ಬದ ವಾತಾವರಣ ಹೆಂಗೈತೆ ಅಂತಂದ್ರೆ ಎಲ್ಲ ಸಮಾಜದೊಳಗೆ ಎಲ್ಲ ಒಬ್ಬರು ಜ್ಞಾನಿಗಳು ನಮಗೆ ಸಮಾಜದೊಳಗೆ ಹೆಂಗೆ ಬೆರಿಬೇಕು, ಗ್ರಾಮದ ಜೊತೆಗೆ ಆಯ್ತು ನಮ್ಮ ಬಾಂಧವ್ಯ ಹೇಗೆ ಇಟ್ಕೋಬೇಕು, ಸಮಾಜಕ್ಕೆ ಅಷ್ಟೇ ನಾವು ಸೀಮಿತವಾಗಿ ಗುರುತಿಸ್ಕೋಬಾರ್ದು. ಎಲ್ಲ ಸಮಾಜದೊಳಗೆ ಒಗ್ಗೂಡಿಸ್ಕೊಂಡು ಹೋದಾಗ ನಾವೊಬ್ಬರು ಒಳ್ಳೆಯ ವ್ಯಕ್ತಿ ಆಗ್ತೀವಿ. ಅದಕ್ಕೆ ನಾ ಇಲ್ಲಿ ಏನು ಹೇಳ್ತೇನೆ ಅಂದ್ರೆ ಅಂಥ ದೊಡ್ಡ ವ್ಯಕ್ತಿಗಳ ಸಾಧನೆ ನಮಗೆ ರೀಚ್ ಮಾಡೋಕೆ ಆಗದೇ ಇರ್ಬೋದು. ಆದರೆ ನಾವು ತಂದೆ ತಾಯಿಗೆ ಒಂದು ಒಳ್ಳೆಯ ಮಗನಾಗಿ, ಒಂದು ಕುಟುಂಬಕ್ಕೆ ಮಗನಾಗಿ, ಆ ಗ್ರಾಮದಲ್ಲಿ ಒಳ್ಳೆಯ ಎಲ್ಲ ಜಾತಿಯವರ ಜೊತೆಗೆ ಹೊಂದಾಣಿಕೆಯಿಂದ ಇದ್ದಾಗ ನಾವು ಅವರ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೂ ಒಂದು ಅದು ಪ್ರತಿಫಲ ನಾವು ಅಳವಡಿಸ್ತೇವೆ. ಅವ್ರ ಗುಣದೊಳಗೆ ನಾವು ಭಾಗಿಯಾಗ್ತೇವೆ ಅಂತ ನಾ ಭಾವಿಸ್ತೇನೆ. ಅದಕ್ಕೆ ಈಗಿನ ಕಮಿಟಿ ಮೊದಲ ಹಿರಿಯರ ಕಮಿಟಿ ಇತ್ತು. ಅದೇ ರೀತಿ ಒಳಗೆ ಆ ಯುವ ಮಿತ್ರರು ಆ ಕಮಿಟಿಯನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ಬಾಂಧವ್ಯ ಕರೆಕ್ಟಾಗಿ ಇಟ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಹಸ್ತಾಂತರ ಮಾಡಿರ್ಬೋದು. ಈ ಕಮಿಟಿ ನೀವು ಮತ್ತೊಂದು ಹೊಸದಾಗಿ ಕಮಿಟಿ ರಚನೆ ಆಗೈತಿ. ಆ ಯುವಕರು ಕೂಡ ಅಷ್ಟೇ ತಪ್ಪದೆ ಎಲ್ಲ ಗ್ರಾಮದ ಹಿರಿಯರನ್ನು ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮ ನಡೆಸ್ತಾರೆ. ಅದಕ್ಕೆ ಒಂದು ಖುಷಿ ಸಂಗತಿ. ಹಳೆ ಫ್ಯೂಚರನ್ನು ಈಗಿನ ಜನ್ರೇಷನ್ ಕಲಿತಾರೆ. ಈಗಿನ ಪೀಳಿಗೆಗೂ ನಾವು ಹಳೆಯಾದ ಘಟನೆಗಳನ್ನು ಮರುಕಳಿಸಿ ಇಂಥ ಕಾರ್ಯಕ್ರಮ ಮೂಲಕ ಹೇಳೋದ್ರಿಂದ ನಮ್ಮಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಮೂಡ್ತೈತಿ. ಅದಕ್ಕೆ ಇಂಥ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ನಡೆಸ್ಕೊಂಡು ಹೋಗುವಂತ ಹೇಳಿ ನಾನು 2 ಮಾತು. ಪೈಗಂಬರವರ ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಊರಿನ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರು ಹಾಗೂ ಯುವಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ಮೊಹಮ್ಮದ್ ಪೈಗಂಬರರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೊಹಮ್ಮದ್ ಪೈಗಂಬರರ ಒಂದು ಅನಿಸಿಕೆಯನ್ನು ಒಬ್ಬ ವಿದ್ಯಾರ್ಥಿ ಭಾಳ ಚಂದವಾಗಿ ಹೇಳಿದರು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಳ್ಳು ಹೇಳಬಾರ್ದು, ಕೊಲೆ ಮಾಡಬಾರ್ದು, ಸುಲಿಗೆ ಮಾಡಬಾರ್ದು, ಕೆಟ್ಟ ಕೆಲಸವನ್ನು ಮಾಡಬಾರ್ದು. ಅದೇ ಒಂದು ಧರ್ಮದ ಮೂಲ ಅಂತೇಳಿ. ಅದೇ ರೀತಿಯಾಗಿ ಎಲ್ಲ ಧರ್ಮದೊಳಗೂ ಕೂಡ ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತೇಳಿ ಹಿಂದೂ ಧರ್ಮದಾಗ ಹೇಳ್ತಾರೆ. ಅಂದ್ರೆ ಎಲ್ಲ ಧರ್ಮದ ಮೂಲ ಒಂದೇ ಐತಿ. ಈಗ ನಮ್ಮದು ಮುಗುದ ಕೆರೆ, ಅದಕ್ಕೆ ಹಲವಾರು ರೀತಿಯಿಂದ ನದಿ ಜೇರಿಗಳು ಬಂದು ಸೇರಿ ಒಂದು ದೊಡ್ಡ ಕೆರೆ ಆದಾಗ ಎಷ್ಟು ಸುಂದರವಾಗಿ ಕಾಣ್ತದಲ್ಲ, ಅದೇ ರೀತಿಯಾಗಿ ನಮ್ಮ ಮುಗುದ ಊರು ಕೂಡ ಒಂದು ದೊಡ್ಡ ಊರು ಐತಿ. ಇಲ್ಲಿ ಎಲ್ಲ ಜನಾಂಗದ ಎಲ್ಲ ಜಾತಿಯ ಜನರು ಕೂಡಿ ನಾವು ಒಕ್ಕಟ್ಟಾಗಿದ್ದಾಗ ಮಾತ್ರ ನಮ್ಮೂರು ಕೆರೆ ಅಷ್ಟೇ ಸುಂದರವಾಗಿ ನಮ್ಮೂರು ಕಾಣ್ತದೆ ಅಂತ ಹೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 5.5 ವರ್ಷ ಆತ. ಈ ನನ್ನ ಅವಧಿಯಲ್ಲಿ ಒಟ್ಟು ಆ ಜಾತಿ ಈ ಜಾತಿ ಭೇದ ಭಾವ ಇಲ್ದಂಗೆ ಯಾವುದೋ ಪೊಲೀಸ್ ಸ್ಟೇಷನ್ ಇರಲಿ, ಯಾವುದೋ ಒಂದು ಹಿರೇತನ ಇರಲಿ, ಯಾರು ಕರೆದ್ರೂ ಬಿಟ್ಟಿಲ್ಲ. ಅದೇ ರೀತಿಯಾಗಿ ಅವರು ಕೂಡ ಇವ್ರು ಹಿಂದೂ, ಇವರು ಆ ಪಕ್ಷದವ್ರು ಈ ಪಕ್ಷದವ್ರು ಅಂತೇಳಿ ಯಾರೂ ಇದನ್ನು ಮಾಡಿಲ್ಲ. ನಾವೆಲ್ಲರೂ ಕೂಡಿ ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದೇ ನಮ್ಮ ಊರಿಂದ ಒಂದು ತಾಕತ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಮ್ಮ ಗ್ರಾಮದಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಒಂದು ಹೆಜ್ಜೆ ಏನೈತಿ, ಹಿಂದಿನಿಂದ ಎಲ್ಲರೂ ಯಾವುದೇ ಜಾತಿ ಭೇದ ಭಾವ ಅಳ್ದಂಗೆ ನಾವೆಲ್ಲರೂ ಒಟ್ಟಾಗಿ ಬಂದೇವಲ್ಲ, ಅದೇ ರೀತಿ ನಾವು ಇವತ್ತಿನ ಯುವ ಪೀಳಿಗೆ ಏನೈತಲ್ಲ ಅವ್ರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತು ನಮ್ಮ ಭಾರತ ದೇಶ ವಿಶ್ವಗುರು ಹಾಕಕ್ಕೆ ಕೊಟ್ಟೈತಿ. ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಾತಿ ಭೇದ ಭಾವ ಅಳ್ದಂಗೆ ಎಲ್ಲರೂ ಏಕತೆಯಿಂದ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯ ಅದಕ್ಕೆ ಪ್ರತಿಫಲ ಇದ್ರೆ ಮಾತ್ರ ನಾವು ಜಗತ್ತಿನಾಗ ಮುಂದೋಗ್ತೀವಿ. ಅದಕ್ಕೆ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡೋದು ಏನಂತಂದ್ರೆ, ಎಲ್ಲ ಜಾತಿಯ ಎಲ್ಲ ಧರ್ಮದ ಮೂಲ ಅದು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮುಗದ ಗ್ರಾಮದಲ್ಲಿ ಒಂದು ಈದ್ ಮಿಲಾದ್ ಹಬ್ಬವನ್ನು ಒಂದು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಈದ್ ಮಿಲಾದ್ ಹಬ್ಬದಾಗೆ ಯಾವುದೇ ಜಾತಿ ಅನ್ನೋದೇ ಏನಂದರೆ ಎಲ್ಲ ಕಮ್ಯುನಿಟಿಯವ್ರನ್ನೂ ಒಂದು ಈ ಈದ್ ಮಿಲಾದ್ ಹಬ್ಬಕ್ಕೆ ಆಹ್ವಾನ ಮಾಡಿಕಾರ ಒಂದು ನಮ್ಮ ಮುಗದ ಒಂದು ವಿಶೇಷತೆ ಐತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ದಿನ ಬೆಳಕಾದ್ರೆ ನೋಡ್ಬೋದು ಟಿ ವಿ ಒಳಗೆ, ಅಲ್ಲಿ ಹಿಂದೂ ಮುಸ್ಲಿಂ ಗದ್ದಾತು, ಇಲ್ಲಿ ಹಿಂದೂ ಮುಸ್ಲಿಂ ಗದ್ದಾತು, ಆದಾತು ಇದಾತು, ನೀವು ದಿನ ಟಿ ವಿ ಒಳಗೂ ನೋಡ್ತೀರಿ, ಪೇಪರ್ ಒಳಗೂ ನೋಡ್ತೀರಿ. ಈ ಸದ್ಯ ನಾನು ನೋಡಕತ್ತೆ, ನಾನು 35 ವರ್ಷ ಆಯಿತು. ನಮ್ಮೂರೊಳಗೆ ಯಾವುದೇ ಹಬ್ಬ ಬರಲಿ ಇವತ್ತಿನವರೆಗೂ ಯಾವುದೇ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾವುದೇ ಒಂದು ಗದ್ದಲ ಆಗಿದ್ದೆ ಇನ್ನೂವರೆಗೂ ಕೇಳಿಲ್ಲ. ಯಾವ ಹಬ್ಬನೂ ಒಂದು ಈಗ ಯಾವುದೇ ಹಿಂದೂ ಹಬ್ಬ ಬರಲಿ ಮುಸ್ಲಿಂ ಹಬ್ಬ ಬರಲಿ ಎಲ್ಲ ಬಾಂಧವರು ಎಲ್ಲರೂ ಕೂಡ್ಕೊಂಡು ಒಳ್ಳೆ ರೀತಿಯ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಮತ್ತು ಈ ಊರೊಳಗೆ ಎಲ್ಲ ರೀತಿಯ ಒಂದು ಯಾವುದೇ ರೀತಿಯ ಘಟನೆಗಳಾಗದಂಗೆ ನಮ್ಮದು ಊರಿನ ಹಿರಿಯರಾಗಲಿ ಎಲ್ಲ ಯುವಕರಾಗಲಿ ಒಂದು ಒಳ್ಳೆಯ ಬಾಂಧವ್ಯದಿಂದ ಹಿರಿಯರ ಮಾರ್ಗದಾಗ ಊರನ್ನ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಇದೇ ರೀತಿ ಮುಂದಿನ ತರನು ಇದು ಒಂದು ಕ್ರೀಡೆಯ ಹಮ್ಮಿಕೊಳ್ಳುವ ಮುಖಾಂತರ ಇದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕ್ರೀಡೆ ಹಮ್ಮಿಕೊಳ್ಳೋದ್ರ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡೋಣ. ನಾವೆಲ್ಲರೂ ಊರಾಗಿನ ಹಿರಿಯರಾಗಲಿ ನಾವು ಯುವಕರಾಗಲಿ ನಾವು ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಮುಂದಿನ ಸಲ ಯಾವ್ದಾರು ಒಂದು ಕ್ರೀಡೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕ್ರೀಡೆ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಬೇಕಂತೇಳಿ ನಾವು ಊರು ಹಿರಿಯರಿಗೆ ಮತ್ತು ಮುಸ್ಲಿಮ್ಸ್ ಎಲ್ಲ ಬಾಂಧವರಿಗೆ ಕೇಳ್ಕೊಂಡು ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಬಂದಿಸಿ ನಮ್ಮ ಅದೇ ರೀತಿ ಒಂದ ಮಾತಿದ್ರೆ ಮಂಜೂರು ಅಂತ ನನಗೆ ನಾನು ಇದ್ರಾಗ ಹುಡ್ತಾವ್ ಅದೇ ಓಣ್ಯಾಗ ಹುಡ್ತಾವ್ ಅದೇ ಇದ್ರಾಗ ಹುಡ್ದಾವ್. ಇಂಥದ್ದಾಗ ಏನಾಗೈತಿ ನಮ್ಮ ಅಡ್ಡದಾಗ ಹೇಳ್ತಾರೆ ನಮಗೆ ದಾನಪಟ್ಟಿ ಅಂತ ಆಡಿಸ್ತಿದ್ರು. ಅಂದ್ರೆ ದಾನಪಟ್ಟಿ ಅಂತ ಆಡಿಸ್ಕೊಂಡು ಅದ್ರೊಳಗೆ ನಾ ಹಿಂದೂ ಮುಸ್ಲಿಂ ಅಂತ ಬಾಧೆ ಅದೇ ಕ್ರೀಡೆಯನ್ನು ಎಲ್ಲ ಸಮಾನತೆಯನ್ನು ಹೊಂದ್ಕೊಂಡ ನಮ್ಮನ್ನ ಕ್ರೀಡೆಯನ್ನು ಕಲಿಸಿದ್ರೆ. ಮತ್ತು ಎದೈತಿ ಅಂತಂದ್ರೆ ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಂಗ್ ಕಮಿಟಿಯವರ ಅದ್ದೂರಿಯಿಂದ ಹಬ್ಬನ ಆಚರಣೆ ಮಾಡತ್ತೀವಿ. ಇದೇ ರೀತಿ ಇನ್ನೂ ಮುಂದೆ ಹೆಚ್ಚಿನವನ್ನ ಆಚರಣೆಯನ್ನು ಮಾಡುತ್ತಾ ಅಂತ ಹೇಳ್ತಾ ನಾನು 2 ಮಾತು ಮುಂಚೆನೆ ಜೈ ಹಿಂದ್ ಜೈ ಕರ್ನಾಟಕ. ಇಂದು ಮುಗದ್ ಗ್ರಾಮದಲ್ಲಿ ಈ ದರ್ಗಾದಲ್ಲಿ ನೀವೆಲ್ಲರೂ ಮೊಹಮ್ಮದ್ ಪೈಗಂಬರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಮುಗದಲ್ಲಿ ಅಷ್ಟೇ ಅಲ್ಲ, ಸುಮಾರು ಜಗತ್ತಿನಾಗ 195 ರಾಷ್ಟ್ರಗಳಲ್ಲಿ ಪ್ರತಿಯೊಂದು ರಾಜ್ಯದಾಗ ಇದನ್ನು ಆಚರಿಸ್ತಾ ಇದ್ದೀವಿ. ಮೊಹಮ್ಮದ್ ಪೈಗಂಬರು ಜಗತ್ತಿನಾಗ 3 ಧರ್ಮಗ್ರಂಥದ, ಒಂದು ಭಗವದ್ಗೀತಾ, 2ನೇದ್ದು ಕುರಾನ, 3ನೇದ್ದು ಬೈಬಲ್. ಈ 3ರಾಗ ಕುರಾನ್ ಸಹಿತ ಪ್ರಾಮುಖ್ಯತೆ ಪಡೆದಿದೆ. ಮೊಹಮ್ಮದ್ ಪೈಗಂಬರು ಕೊನೆಯ ಮಹಾಜಯಾಗಿ ತಮ್ಮ ಈ ಕಷ್ಟ ಜೀವನವನ್ನು ಸಾಗಿಸಿ ಈ ಜಗತ್ತಿಗೆ ಮುಸ್ಲಿಂ ಬಾಂಧವರಿಗೆ ಅಷ್ಟೇ ಅಲ್ಲ ಎಲ್ಲ ಬಾಂಧವರಿಗೂ ಒಂದು ಒಳ್ಳೆಯ ನಡತೆಯನ್ನು ಮಾಡ್ಕೊಂಡು ಹೋಗ್ರಿ, ಒಳ್ಳೆಯ ದುರ್ನಡತೆ ಬಿಡ್ರಿ. ಯಾವ ಗ್ರಂಥದಲ್ಲಿ ಕೆಟ್ಟದ್ದು ಮಾಡ್ರಿ ಅಂತ ಯಾರೂ ಬರೆದಿಲ್ಲ, ಎಲ್ಲ ಗ್ರಂಥನಾಗ ಒಳ್ಳೆಯದನ್ನು ಮಾಡ್ರಿ ಅಂತ ಬರ್ತಾರೆ. ಇಷ್ಟು ಹೇಳಿ ನಾನು 2 ಮಾತು ಮುಗ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. 5 ವರ್ಷವೂ ನಾವು ವಿಜೃಂಭಣೆಯಿಂದ ಮಾಡ್ತಾ ಬಂದಿರ್ತೇವೆ. ಇದು ಇನ್ನೂ ಮುಂದುವರೆದ ಅಂತ ಹೇಳಿ जबकि जो है आज से नबी से पहले भी और 1400 साल बाद भी
नबी की शान में बहुत सारे मुसल्लिफों ने, मर्रिखों ने, नागरियों ने आज के ऊपर नाता लिखी, सिरत किया और तारीफ की, फिर भी आपकी तारीफ मुकम्मल ना हो सका। कुरान कहता है वरफ़अना लका ज़िक्र, ए मेरे महबूब, मैंने आपकी जिक्र को बुलंद कर दिया। तो जाहिर सी बात है जिसकी जो है तारीफ को रब ने बुलंद किया उसको इंसान कैसे कर सकता है। ये बहुत बड़ी शायद है। आज बड़ा ही मुक़द्दस दिन है, मोतबर दिन है, मुबर्रक दिन है, जिसके लिए सारी कायनात पैदा की। शायर कहता है फरिश्ता था न आदम थे न ज़ाहिर था खुदा पहले, फरिश्ता था न आदम थे न ज़ाहिर था खुदा पहले, बने सारी खुदाई से मोहम्मद मुस्तफ़ा पहले। निगाह इश्क़ो मस्ती में वही अव्वल वही आखिर, निगाह इश्क़ो मस्ती में वही अव्वल वही आखिर, वही कुरान वही फुरकान वही यासीन। हमारे नबी ना आए, दुनिया की पूरी हालत खराब थी, हर बुराई, चोरी, डकैती, ज़नाई, रहज़नी, सब बुराई में आगे थी, इंसान वहशी दरिंदा हो गया था। नबी आ गए, रहमत आ गई। नबी सिर्फ जो मुसलमानों के लिए नहीं बल्कि 18,000 मखलूक के लिए हमारे नबी रहमत बन गए। कुरान कहता है वमा अरसलनाका इल्ला रहमतल लिल आलमीन, सारे जहां के लिए, सब के लिए, ऐसा नहीं खाली मुसलमान के, हिंदू के लिए भी, सब के लिए हमारे नबी रहमत बन जाए। तो हमारे नबी की बहुत बड़ी शान है। एक एक पॉइंट बोला जाए तो बहुत सारी बात है, लेकिन चूंकि वक्त की नज़ाकत, टाइम कम है, मुख्तसर वक्त दिया गया है, इसलिए जो बहुत सारे हमारे बुजुर्ग अच्छी अच्छी बातों को मैं नबी के शान में कही, तो जितनी भी तारीफ किया वो कम है। तो बहुत सारे लोग पढ़े शामिल हजरात, क्योंकि आज बड़ा ही मुक़द्दस दिन है। नबी आए तो उसके अंदर बेशुमार रूनमा वाक़िया हुए, बेशुमार। कहते हैं इराक के अंदर जो है 1000 से आतिश कदा आग जल रहा था, नबी पैदा हुए अचानक बुझ गया। नौशरमा के जो है महल पर 14 घुंघरू थे, सब जो है जमीन के गिर के बुकना बुकना टूट गया। गर्व के नबी आए, सारे जो है औंधे हो गए। तो हमारे नबी की बहुत परेशान है, जितनी तारीफ किया वो कम है। शामिल हजरात, ये बहुत सारी बात है, पूरा तो सुनाते ही रहते हैं। हमारे मेहमान लोग आए, उसका सुनना जरूरी है, तो आपने बहुत सारा सुना, उसका बहुत बड़ा शुक्रिया है। लास्ट में मैं 2 शेर पढ़ूंगा, उसी शेर के अंदर मेरी कोई वाक़या बहुत समझ लें। याद है, मुस्कुराइए पहले। हाँ, शायर कहता है याद मुस्तफ़ा ऐसी बस गई है सीने में। मुस्तफ़ा कहते हैं मेरे नबी मोहम्मद को, तमाम इंसानों में नबी को चुना है, तो मुस्तफ़ा का मतलब है चुनना। तो शायर कहता है याद मुस्तफ़ा ऐसी बस गई है सीने में, जिस्म हो कहीं अपना दिल तो है मदीने में। सुभान अल्लाह बोले तो भाई, जिस्म हो कहीं अपना दिल तो है मदीने में। और जो आशिक़ रसूल होता है नबी उसके सीने में। शायर कहता है मेरे कमली वाले का घर तो है मदीने में, घर तो है मदीने में, हम अगर वो रहते हैं, हम अगर वो रहते हैं आशिकों के सीने में। याद मुस्तफ़ा ऐसी बस गई है सीने में। क्योंकि इशारा हो रहा है, एक शेर और पढ़ूंगा। उन गुलों को जिक्र का, उन गुलों की जिक्र का क्या करूँ आका, उन गुलों की खुशबू का जिक्र करूँ क्या आका। खुल्द भी नहाती है आपके पसीने में, खुल्द भी नहाती है आपके पसीने में। याद मुस्तफ़ा ऐसी बस गई है सीने में। बहुत सारी बातें हैं, अब सुनते रहिए इंशाअल्लाह। हमारे जो दोस्त आए हैं उसको मौका देंगे।
ಇವತ್ತಿನ ದಿನ ಪ್ರತಿ ವರ್ಷದಂತೆ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಅಹ್ಲೆ ಸುನ್ನತ್ ಜಾಮಿಯಾ ಮಸ್ಜಿದ್ ಮುಗದ್ ಇವರ ವತಿಯಿಂದ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ಕೊಂಡ ಬಂದಿದ್ದಾರೆ. ಇಲ್ಲಿ ನಮ್ಮ ಊರಿನ ಎಲ್ಲ ಜನಾಂಗದವರು, ಎಲ್ಲ ಸಮಾಜದವರು ಈ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಆಚರಿಸಲು ಸಹಾಯ ಸಹಕಾರ ಯಾವತ್ತೂ ನೀಡಿಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಅಹ್ಲೆ ಸುನ್ನತ್ ಜಮಾತ್ ಪರವಾಗಿ ಹಾಗೂ ಯಂಗ್ ಕಮಿಟಿ ಅವರು ಈ ಸಲ ಏನೈತಲ್ಲ ಎಲ್ಲರೂ ನಮಗೆ ಸಾಥ್ ಚಲೋ ಕೊಟ್ಟಿದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಶ್ರಮ ವಹಿಸಿ ದುಡಿದಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮಲ್ಲಿ ಹಳೇಬೇರು ಹೊಸ ಚಿಗುರು ಅಂದಾಗೆ ಎಲ್ಲ ಹಿರಿಯರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಹಾಗೂ ಶಾಲಾ ಶಿಕ್ಷಕರ ವೃಂದದವರು, ಪೊಲೀಸ್ ಇಲಾಖೆಯವರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಗ್ರಾಮ್ ನ್ಯೂಸ್ದವರು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ತಮ್ಮೆಲ್ಲರ ಸಹಕಾರದಿಂದ ಒಂದು ಹೆಚ್ಚಿಗೆ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಅಹ್ಲೆ ಸುನ್ನತ್ ಜಾಮಿಯಾ ಮಸ್ಜಿದ್ ಅಧ್ಯಕ್ಷ ಮೇಘಾಟೋಲಿ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್